ಕನ್ನಡ ಜಾಣೆ ನಮಸ್ಕಾರ. ಇವತ್ತು ಪತ್ರಿಕೆಯಲ್ಲಿ, ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರೋದು, ಸಾವಿನ ಸುದ್ದಿಗಳು ಬರ್ತಾ ಇರೋದು ಸಾಲಕ್ಕೋಸ್ಕರ. ನೀವು ಅನ್ಕೋಬಹುದು, ಹಿಂದೆ ರೈತರು ಸಾಯ್ತಾ ಇದ್ರು, ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ಮಳೆ ಬರಲಿಲ್ಲ, ಬರಗಾಲ ಬಂತು, ಸಾಲ ತೀರ್ಸಕ್ಕಾಗಿಲ್ಲ, ಬ್ಯಾಂಕ್ ಲೋನ್ ಕಟ್ಟಕ್ಕಾಗ್ತಾ ಇಲ್ಲ ಅಂತ ಹೇಳಿ ದೊಡ್ಡ ವರದಿಗಳಾಗೋದು. ಆದರೆ ಇವತ್ತು ಈ ಬ್ಯಾಂಕ್ ಲೋನ್ ಅಲ್ಲ, ಮತ್ತೊಂದಲ್ಲ, ಹೆಚ್ಚಿನ ವಿಷಯ ಜನ ನೇಣಾಕೊಂಡು ಸಾಯ್ತಾ ಇರೋದು, ವಿಷ ಕೊಡು ಸಾಯ್ತಾ ಇರೋದು ಈ ಮೈಕ್ರೋ ಫೈನಾನ್ಸ್ ಏನಿದೆ, ಕಿರು ಸಾಲಗಳಿದಾವಲ್ಲ, ಈ ಕಾರಣಕ್ಕೆ. ಇದೆಲ್ಲ ಈ 10,000, 20,000, 50,000, 1 ಲಕ್ಷ ಈ ಮಟ್ಟಕ್ಕೆ ಇರುತ್ತೆ. ಈ ಮಟ್ಟಕ್ಕೆ ಇದಕ್ಕೆ ಅವಮಾನಗೊಂಡು ಕಿರುಕುಳ ಪಟ್ಟು ತುಂಬ ಜನ ನಾಡಿನಾದ್ಯಂತ ಸಾವಿನ ಸುದ್ದಿಗಳು ಬರ್ತಾ ಇದೆ. ಇನ್ನು ಮುಂದೆ ಮಜಾ ಏನಪ್ಪ ಅಂದರೆ, ಇದೇ ಅನಿಲ್ ಅಂಬಾನಿ ಸರ್ಕಾರದ ಕೋರ್ಟ್ ಮುಂದೆ ಹೋಗ್ಬಿಟ್ಟು ಪಾಪರ್ ಚೀಟಿ ತಗೊಂಡಿದ್ದ. ನಾನು ದಿವಾಳಿ ಎದ್ದೋಗಿದ್ದೀನಿ, ಬೀದಿ ಬಂದ್ಬಿಟ್ಟಿದ್ದೀನಿ, ನನ್ನ ವ್ಯಾಪಾರ ಹೋಯ್ತು, ಲಾಸ್ ಆಯಿತು ಅಂತೇಳಿ ಪಾಪರ್ ಚೀಟಿ ತಗೊಂಡಂಥ ಮನುಷ್ಯ ಇವತ್ತು ಅದೇ ಸರ್ಕಾರಿ ಬ್ಯಾಂಕ್ಗಳು 50,000 ಕೋಟಿಯನ್ನು ಅವರಿಗೆ ಸಾಲ ಕೊಡ್ತಾ ಇದ್ದಾರೆ. 50,000 ಕೋಟಿ. ಯಾರು? ಅಂಬಾನಿ ಅಂದರೆ ಅನಿಲ್ ಅಂಬಾನಿ ಅವರ ಅಪ್ಪ ಧೀರುಭಾಯಿ ಅಂಬಾನಿ ಮಾಡಿದ ಆಸ್ತಿ ಮೇಲೆಲ್ಲ ಸಾಲ ಕೊಡ್ತಾ ಇರೋದು. ಅವರು ಜನಗಳ ಆಸ್ತಿ ಪಾಸ್ತಿ ಮೇಲೆ ಸಾಲ ತಗೋತಾ ಇರೋದು. ಜನಸಾಮಾನ್ಯನ ಆಸ್ತಿ ಪಾಸ್ತಿ ಮೇಲೆ 50,000 ಕೋಟಿ ದಿವಾಳಿ ಎದ್ದೋನಿ ಸಾಲ ಕೊಡ್ತಾ ಇದ್ದಾರೆ. ನಮ್ಮ ಜನ 10,000, 20,000, 1 ಲಕ್ಷಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಮತ್ತು ಹೆಚ್ಚಿನ ಅಂಶ ಆತ್ಮಹತ್ಯೆಗಳು ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಾ ಇದೆ. ಯಾಕೆ? ಪಟ್ಟಣ ಪ್ರದೇಶದಲ್ಲಿ ಅಷ್ಟೇ ಆಗ್ತಾ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಆಗ್ತದೆ. ಏನು ವ್ಯತ್ಯಾಸ ಏನಿದು ಅದನ್ನು ನೋಡೋಣ. ಮತ್ತೆ ಈ ಕಿರುಸಾಲ, ಮೈಕ್ರೋ ಫೈನಾನ್ಸ್ ಅಂದ ತಕ್ಷಣ ಮೊಟ್ಟ ಮೊದಲು ನೆನಪರೋದು ಧರ್ಮಸ್ಥಳ ಸಾಲ, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು. ಈ ಮನುಷ್ಯನ ಚಿತ್ರ ಕಣ್ಮುಂದೆ ಬರುತ್ತೆ. ಈ ಧಾರ್ಮಿಕ ವ್ಯಕ್ತಿಗಳಿಗೆ, ಧಾರ್ಮಿಕ ಸಂಸ್ಥೆ ನಡೆಸೋರಿಗೆ ಈ ಬಡ್ಡಿ ದಂಧೆ ವ್ಯವಹಾರ ಯಾಕೆ ಬೇಕು? ಇವ್ರು ಯಾಕೆ ಬಡ್ಡಿ ದಂಧೆ ಮಾಡಬೇಕು? ಮೊದಲು ಹೇಳ್ತಾ ಇದ್ರು, ಧರ್ಮಸ್ಥಳದಲ್ಲಿ ಭಾಳ ಅನುಕೂಲ ಮಾಡ್ತಾವ್ರೆ, ನಿಮಗೆ ಈಸಿಯಾಗಿ ಸಾಲ ಸಿಗುತ್ತೆ, ಈ ಚಕ್ರ ಬಡ್ಡಿ ಮತ್ತೆ ಕೈ ಸಾಲಗಳಿದೆಯಲ್ಲ, ಈ ಕಿರುಕುಳಕ್ಕಿಂತ ಇದು ಬಡ್ಡಿ ಕೊಡ್ತಾ ಇದ್ದಾರೆ, ಸಾಲ ಕೊಡ್ತಾ ಇದ್ದಾರೆ, ವಾರ ತೀರ್ಸೋದು, ಭಾಳ ಖುಷಿ ಆಗ್ತಾ ಇತ್ತು. ಆದರೆ ಹೋಗ್ತಾ ಹೋಗ್ತಾ ನೋಡ್ರಿ, ಎಂಥ ಬ್ರಹ್ಮರಾಕ್ಷಸರು ಇವರು ಅಂದರೆ 26% ಬಡ್ಡಿ ಬೀಳುತ್ತೆ, 26-30% ಬಡ್ಡಿ ಬೀಳುತ್ತೆ. ಮತ್ತೆ ವಸೂಲಿ ಮಾಡೋದ್ರಲ್ಲಿ ಯಾವ ಕಿರಾತಕರು ಕಮ್ಮಿ ಇಲ್ಲ. ಆ ಮಟ್ಟಕ್ಕೆ ವಸೂಲಿ ಮಾಡ್ತಾರೆ, ಆ ಮಟ್ಟಕ್ಕೆ ವಸೂಲಿ ಮಾಡ್ತಾರೆ. ಜನಸೇವೆ ಏನು ಬಂತು? ಮಜಾ ಏನಪ್ಪ ಅಂದರೆ, ನಮ್ಮ ಜನ ಪಾದಯಾತ್ರೆ ಹೋಗಿ, ನಡ್ಕೊಂಡು ಹೋಗಿ, ಅಥವಾ ಅರ್ಕೆ ಕಟ್ಕೊಂಡು ಮತ್ತೊಂದು ಎಲ್ಲ ತಗೊಂಡು ಧರ್ಮಸ್ಥಳ ಸುರಿತಾರೆ. ಯಾವ ಲೆಕ್ಕನೂ ಇಲ್ಲ, ಪುಕ್ಕನೂ ಇಲ್ಲ. ಪಾದಯಾತ್ರೆ ಓಡ್ತಾರೆ. ಪದೇ ಹೇಳ್ತಾ ಇದ್ದೀನಿ, ಯಾರಿಗೂ ಮಂಜುನಾಥ, ಧರ್ಮಸ್ಥಳದ ಮಂಜುನಾಥ ಮನೆ ದೇವರಲ್ಲ. ತಮ್ಮ ಮನೆ ದೇವರು ಮರೆತು ಬಿಟ್ಟಿದ್ದಾರೆ ಜನ. ಮನೆ ದೇವ್ರು ಬೇಕಾಗಿಲ್ಲ. ಯಾವ ಸರ್ಕಾರಿ ಬಸ್ ಮೇಲಾದರೂ ಮಂಜುನಾಥನ ಫೋಟೋ ಹಾಕೊಂಡಿರ್ತಾರೆ. ಎಲ್ಲಿ ನೋಡ್ರು ವಿಜೃಂಭಿಸ್ತಾ ಇರುತ್ತೆ. ಇಂಥ ದಿನ ಅಂತೆಲ್ಲ ಜನ, ಲಕ್ಷಾಂತರ ಜನ ಹೋಗ್ತಾರೆ, ನಿಮ್ಮದು ತೊಡ ಸುರಿತಾರೆ, ಸಂಪಾದನೆ ದುಡ್ಡನ್ನ ಅರ್ಕೆ ಹೊತ್ಕೋತಾರೆ, ಮುನಿಯಾಳ್ರು ಕಳಿಸ್ತಾರೆ. ಹಾಸ್ಪಿಟ್ಲಿಗೆ ಹೋಗಲ್ಲ, ಜ್ವರ ಬಂದರೆ ಮುನಿಯಾಳ್ರು ಮಾಡ್ತಾರೆ. ಸರ್ಕಾರ 6% ಕೊಡೋದನ್ನ ಇವ್ರು 26%, 30% ಜಿಗಣೆಗಳ ಥರ ರಕ್ತ ಹೀರ್ತಾವ್ರಲ್ರಿ ಇವರು. ಇವ್ರಿಗೆ ಯಾಕಿರ್ಬೇಕು? ಮತ್ತು ಇನ್ನೊಂದು ಮಜಾನಪ್ಪ, ತುಂಬ ಜನ ಕೇಳ್ತಾರೆ, ಇದೇ ವೀರೇಂದ್ರ ಹೆಗಡೆ ಹತ್ರ ಹೋಗ್ಬಿಟ್ಟು, ಇದೇ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹೋಗಿ ಅಂಗಿ ಬಿಚ್ಕೊಂಡು ಕುತ್ಕೋತಾರೆ. ನಮ್ಮ ಮೂರ್ಖ ರಾಜಕಾರಣಿಗಳಂತೂ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಬಾ ಧರ್ಮಸ್ಥಳಕ್ಕೆ ಹೋಗೋಣ, ಹೆಗಡೆ ಹತ್ರಕ್ಕೆ ಹೋಗೋಣ, ಆಣೆ ಮಾಡೋಣ, ಪ್ರಮಾಣ ಮಾಡೋಣ ಅಂತಾರೆ. ಇಂಥ ಮೂರ್ಖರು ಇರ್ಬೇಕಾದ್ರೆ ಜನಸಾಮಾನ್ಯರು ಏನು ಮಾಡ್ತಾರೆ ಅಂತ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರು, ನೀವುಗಳು ಈ ಮಟ್ಟಕ್ಕೆ ಆ ಮನುಷ್ಯ, ಅಂಥ ಮನುಷ್ಯನ ಪೂಜೆ ಮಾಡೋದಕ್ಕೆ, ದೈವತ್ವಕ್ಕೆ ಏರಿಸೋದಕ್ಕೆ ತೊಡ ದುಸುರಿತಾ ಇರ್ಬೇಕಾರೆ, ಲಕ್ಷಾಂತರ ಜನ ಹೋಗ್ತಾ ಇರ್ಬೇಕಾರೆ ರಾಜಕಾರಣಿಗಳು ಅನ್ಸುತ್ತೆ. ಅವ್ರು ಏನಪ್ಪ ಅಂದ್ರೆ, ಜೇನು ಎಲ್ಲಿ ಸೀದುತ್ತಾ ಏನೋ ಜೇನು ಮುತ್ಕೋತಾವಲ್ಲ, ಅದೇ ಥರ ಎಲ್ಲಿ ಜನ ಸೇರ್ತಾರೆ ಆ ವ್ಯಕ್ತಿನ ಸ್ವಲ್ಪ ಮಸ್ಕ ಹೊಡೆದ್ರೆ, ಮತ್ತೊಂದು ಮಾಡಿದ್ರೆ ನಮ್ಗೆ ಓಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ರಾಜಕಾರಣಿಗಳು ಹೋಗ್ತಾರೆ. ಇವತ್ತು ಬೇರೆಯವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ದಯವಿಟ್ಟು ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಮಾತಾಡಬೇಕು, ಕಿತ್ತು ಮನೆ ಕಳಿಸ್ಬೇಕು ಅವ್ರನ್ನ. ಅಥವಾ ಇವತ್ತು ವೀರೇಂದ್ರ ಹೆಗಡೆ ಬಾಯ್ಬಿಟ್ಟು ಮಾತಾಡಬೇಕಾಯ್ತು. ಇವತ್ತು ಒಂದು ವಿವರಣೆ ಕೊಡ್ಬೇಕು ಇವ್ರಿಗೆ. ಜನಗಳ ದುಡ್ಡು ರೀ, ಏನು ಮನೆ ತಂದಿದ್ದಲ್ಲ, ಜನಗಳು ಶ್ರಮಪಟ್ಟು ಈ ಬಿಸಿಲಲ್ಲಿ ಪಾದಯಾತ್ರೆ ಬರ್ತಾರೆ. ನಿಮಗೆ ಪಾದಯಾತ್ರೆ ಬರ್ತಾರೆ, ಸದ್ಯದಲ್ಲಿ ಬರ್ತಾರೆ, ಇನ್ನು ಹೊರಡ್ತಾರೆ. ಆಮೇಲೆ ಮುನಿಯಾಳ್ರು ಕಳಿಸ್ತಾರೆ, ತಮ್ಮ ಶ್ರಮನ ತಂದು ಹಾಕ್ತಾರೆ. ಇಂಥ ನಂಬಿಕೆ ಇಟ್ಕೊಂಡ್ರೆ ಜನಗಳಿಗೆ, ನಿಮ್ಮ ಜನ ನಿಮ್ಗೆ ಬೇಕಾದ್ರೆ ತುಂಬ ಕುರಿಗಳು ಇಟ್ಕೊಂಡೋಗಿದ್ದಾರೆ, ಮನೆ ಬೀಗ ಹಾಕಿದ್ದಾರೆ, ನೋಡಿದ್ರಲ್ಲ, ಬಾಣತಿನ ಹೊರ್ಗೆ ಹಾಕಿದ್ದಾರೆ. ಬೆಳಕಿಗೆ ಬರ್ದಿರೋದು ಎಷ್ಟಿದೆ ಗೊತ್ತಾ ನಿಮಗೆ? ನಾನೇ ತುಂಬ ಜನ ಕೇಳಿದ್ದೀನಿ. ಆದರೆ ಈ ಸಾಲವನ್ನು ಯಾವುದಕ್ಕೆ ಬಳಸ್ತಾರೆ ಭಾಳ ಇಂಪಾರ್ಟೆಂಟ್. ಧರ್ಮಸ್ಥಳದ ತಗೋತಾರಲ್ಲ, ಧರ್ಮಸ್ಥಳ ಮತ್ತು ಈ ಬೇರೆ ಮೈಕ್ರೋ ಫೈನಾನ್ಸಲ್ಲಿ ಸಾಲವನ್ನು ಯಾವುದಕ್ಕೆ ತಗೋತಾರೆ ಜನ ಅಂದರೆ, ನೀವು ಆಶ್ಚರ್ಯ ಪಡ್ತೀರಾ. ತುಂಬ ಜನ ಗೊತ್ತಿರುತ್ತೆ, ಅದರ ಪತ್ರಿಕೆಗಳು ಜಾಸ್ತಿ ಬರಿತಾ ಇಲ್ಲ, ಅದನ್ನ ವಿಚಾರ ಯಾರು ಬೆಳಕು ಚೆಲ್ತಾ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಆತ್ಮಹತ್ಯೆ ಆಗ್ತಿದೆ, ಪಟ್ಟಣ ಪ್ರದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ?
ಅಂದರೆ ಯಾವುದಕ್ಕೆ ಬಳಸ್ತಾರೆ ಅದ್ರ ಮೇಲೆ ನಿಮಗೆ ಮುಖ್ಯ ಆಗುತ್ತೆ. ಇವತ್ತು ಕೇಂದ್ರ ಸರ್ಕಾರ, ಮೋದಿಯವ್ರ ಸರ್ಕಾರ ವೀರೇಂದ್ರ ಹೆಗಡೆ ಅವ್ರನ್ನ ರಾಜ್ಯಸಭಾ ಮಾಡಿದ್ದಾರೆ. ಕಿತ್ತು ಬಿಸಾಕಬೇಕು. ನಿಮ್ಮದೇ ಸಂಸ್ಥೆಯವರು ಜಿಗಣೆಗಳ ಥರ ಹೀರ್ತಾ ಇದ್ರ ತಪ್ಪಲ್ವ ಅಂತ ಹೇಳಬೇಕು. ಹೆಗಡೆ ಬಂದು ಮಾತಾಡಬೇಕು ಹೊರಗಡೆ. ನಿಜವಾಗ್ಲೂ ಜನಗಳ ಬಗ್ಗೆ ಆಸಕ್ತಿ ಇದ್ರೆ ಮತ್ತು ಕಾಳಜಿ ಇದ್ರೆ. ಮತ್ತು ಇನ್ನೊಂದು, ಯಾಕೆ ಜನ ಸಾಲ ಮಾಡ್ತಾವ್ರೆ? ಕೇಂದ್ರ ಸರ್ಕಾರದ ಯೋಜನೆ ಇದ್ರೆ ನಬಾರ್ಡಿಂದ ನೀವು ಇವತ್ತು ಸಾಲ ಕೊಡೋದನ್ನ ನಿಲ್ಲಿಸಿದ್ರ, ಕಮ್ಮಿ ಮಾಡಿದ್ರ, ತುಂಬ ಕಮ್ಮಿ ಮಾಡಿದ್ರ. ಹಿಂದೆ ನಿಮ್ಗೆ ನೆನಪಿದೆಯಾ, ಜನಾರ್ದನ್ ಪೂಜಾರಿ ಅವರು ಮಂತ್ರಿ ಆಗಿರ್ತಾರೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅನ್ಸುತ್ತೆ. ಈ ಸಾಲ ಮೇಳ ಅಂತ ಮಾಡ್ತಾರೆ ಗೊತ್ತಾ? ಜನಾರ್ದನ್ ಪೂಜಾರಿ ಮಂತ್ರಿ ಆಗಿದ್ದಾಗ ಸಾಲ ಮೇಳ ಅಂತ ಮಾಡ್ತಾರೆ. ಫುಟ್ಪಾತ್ ಅಲ್ಲಿ ಸಣ್ಣ ಸಣ್ಣ ಅಂಗಡಿ ಹಾಕೋರಿಗೆ, ಮತ್ತೊಬ್ಬರಿಗೆಲ್ಲ ಸಣ್ಣ ಸಾಲಗಳು ಇವ್ರು ಕೊಡ್ತಾ ಇರಲಿಲ್ಲ. ನೀವು ಸಣ್ಣ ಸಾಲಗಳು ಕೊಡ್ತಾ ಇದ್ರು. ಎಂಥ ಯೋಜನೆ ರೀ ಅದು! ಬಹಳ ಅನುಕೂಲ ಆಗಿತ್ತು, ತುಂಬಾ ಅನುಕೂಲ ಆಗಿತ್ತು. ಅದು ಬದುಕು ಕಟ್ಕೋಬೇಕಾಯ್ತು. ಇವತ್ತು ನಿಮ್ಗೆ ಗೊತ್ತಿರುತ್ತೆ, ಪಟ್ಟಣ ಪ್ರದೇಶದಲ್ಲಿ ಈ ತಳ್ಳೆಗಾಡಿಯಲ್ಲಿ ತರಕಾರಿ ಮಾರರು ಮತ್ತೊಂದು ಅದು ಇದು ಮಾರರು, ಅವತ್ತು ಮಾರಿರ್ತಾರಲ್ಲ, ಬೆಳಿಗ್ಗೆ ಒಬ್ಬನ ಹತ್ರ 900 ಇಸ್ಕೋತಾರೆ, ದಿನದ ಬಡ್ಡಿ 900 ಇಸ್ಕೋತಾರೆ. ಸಂಜೆ 100 ರೂಪಾಯಿ ಸೇರಿಸಿ 1000 ಕೊಡ್ಬೇಕು ಅವನಿಗೆ. ದಿವ್ಸಕ್ಕೆ 100 ರೂಪಾಯಿ ಬಡ್ಡಿ. ಯಾಕೆಂದ್ರೆ ಅವ್ರಿಗೊಂದು ಸಣ್ಣ ಬಂಡವಾಳ ಬೇಕಾಗುತ್ತೆ, ಅದ್ರದ್ದು ಅವತ್ತಿನ ಜೀವನ ನಡಿಬೇಕಾಗುತ್ತೆ. ಇಂಥವ್ರಿಗೆಲ್ಲ ಜನಾರ್ದನ್ ಪೂಜಾರಿ ಅವರು ಅವ್ರ ಮುಖಾಂತರ ಇಂದಿರಾ ಗಾಂಧಿ ಅವರು ಸಾಲ ಮೇಳ ಅಂತ ಮಾಡಿಸ್ಕೊಡ್ಸರು. ಬಹಳ ಅನುಕೂಲ ಆಗಿತ್ತು. ಈಗ ನಮ್ಮವ್ರಿಗೆ ಎಂಥದ್ದು, ಅದೇನೋ ನೀರಲ್ಲಿ ಮುಳುಗಿದ ತಕ್ಷಣ ಪುಣ್ಯ ಅನ್ಕೊಂಡು ಎಷ್ಟು ಲಕ್ಷ ಜನ ಬಂದರು, 40 ಕೋಟಿ ಬಂದರು, 20 ಕೋಟಿ ಬಂದರು, ದೇಶದವ್ರು ಬಂದರು, ಅಲ್ಲಿ ಮುಳುಗಿದ್ರು. ಇಂಥದಕ್ಕೆ ನೀವು 6,000 ಕೋಟಿ ಕೊಡ್ತೀರಾ? ನಬಾರ್ಡಿಂದ ರಾಜ್ಯಕ್ಕೆ ಬರ್ತಾ ಇದ್ದಂಥ ದುಡ್ಡು ಕಮ್ಮಿ ಆಗಿದೆ ನೋಡಿ. ಹೆಚ್ಚು ಕಮ್ಮಿ ಕಳೆದ ವರ್ಷ 5,600 ಕೋಟಿ ಬಂದಿತ್ತು, 5,600 ಕೋಟಿ. ಈ ವರ್ಷ ಸುಮಾರು 3,500 ಕೋಟಿ ಬಂದಿದೆ, ಕಟ್ಟಾಗಿದೆ ಅಲ್ಲಿ. ಯಾಕೆ? ಮತ್ತೆ ಜನ 2,000 ತಗೋತಾರಲ್ಲ, ಕೊಡ್ತಾರಲ್ಲ 2,000. ಅದರಿಂದ ಕೆಲವರು ನಾನು ಉಳಿತಾಯ ಮಾಡಿದೆ, ಬೇರೆ ಆಪರೇಷನ್ ಮಾಡಿಸ್ಕೊಂಡೆ, ಇನ್ನೇನೋ ಮಾಡಿಸ್ಕೊಂಡೆ ಹೇಳ್ತಾ ಇರ್ತಾರೆ. ಅದು ವಾಪಸ್ ಕಟ್ಟಂಗಿಲ್ಲ. ಆದ್ರೆ ಸಾಲ ತಗೊಂಡ ಕಟ್ಟಬೇಕಲ್ವಾ? ಅದು ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ, ಅದರಿಂದ ಲಾಭ ಬರ್ತಾ ಇದೆಯಾ, ನಷ್ಟ ಆಗ್ತಾ ಇದೆಯಾ, ಅದು ಬಹಳ ಪ್ರಮುಖ ಅಲ್ವಾ? ಮತ್ತೆ ನಾನು ಅವಾಗ ಹೇಳ್ದಂಗೆ ಧಾರ್ಮಿಕ ಸಂಸ್ಥೆಗಳಿಗೆ ಯಾಕೆ ನಿಮಗೆ ಈ ಬಡ್ಡಿ ದಂಧೆ ಹುಚ್ಚು? ಇವರೊಬ್ಬರೇ ಅಲ್ಲ, ಇವ್ರು ತಿರುಪತಿಗೆ ಸುಮಾರು 2,000 ಕೋಟಿ ಹತ್ತತ್ರ ಒಂದು ವರ್ಷಕ್ಕೆ ಆದಾಯ ಅಂತ ಕೇಳ್ಪಟ್ಟಿದ್ದೀನಿ. ಹೇಳ್ತಾರಲ್ಲ, ತಿರುಪತಿ ತಿಮ್ಮಪ್ಪ ಸಾಲ ತಗೊಂಡಿದ್ದಂತೆ ಕುಬೇರ್ನಿಂದ, ಇವತ್ತು ಸಾಲ ತೀರಿಸಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ತಿಮ್ಮಪ್ಪನಿಗೆ ಬರುವ 1,000 ಕೋಟಿ ಏನೋಗುತ್ತೆ? ಅದು ಎಲ್ಲಿ ಮತ್ತೆ ಬಂಡವಾಳವಾಗಿ ಜನಗಳ ಮೇಲೆ ಬಿಡ್ತಾ ಇದೆ? ಯಾವ ರೆಡ್ಡಿಗಳು ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ಆಮೇಲೆ ಈ ಮಾಧ್ವ ಸಂವಿಧಾನ ಅಂತ ಹೇಳ್ತಾ ಇರ್ತಾನೆ ಪದೇ ಮಾಧ್ವ ಸಂವಿಧಾನ ಅಂತ. ಪೇಜಾವರ ಹಿಂದೆ ಈಗಿರಲ್ಲ, ಇನ್ನೊಬ್ರು ಇದ್ರಲ್ಲ, ವಿಶ್ವೇಶ್ವರ ತೀರ್ಥ ತಾತಪ್ಪ, ಅವರು ಸಹ ಬಡ್ಡಿ ವ್ಯವಹಾರ ಮಾಡಿ ಯಾವುದ್ರಲ್ಲೂ ತಗಲಾಕೊಂಡು ಕೇಸೆಲ್ಲ ಆಗಿ ರಂಪೆಲಾಗೋಯ್ತು. ಕೊನೆಗೆ ನಂಗೆ ಗೊತ್ತಿದೆ ಯಾರ ಹತ್ರ ಹೋಗಿ ಕಣ್ಣು ನೀರು ಹಾಕಿ ಕೂತಿದ್ರು ಅಂತ ಹೇಳ್ಬಿಟ್ಟು. ಬಡ್ಡಿ ವ್ಯವಹಾರಕ್ಕೆ ಕಂಚಿ ಸ್ವಾಮಿ ಅಂತ ಒಬ್ರಿದ್ರು ಗೊತ್ತಾ, ತಮಿಳ್ನಾಡಲ್ಲಿ, ಈಗ ಬದುಕಿಲ್ಲ ಅವರು. ಆ ಕಾಲಕ್ಕೆ ತಮಿಳ್ನಾಡು ಸಿನಿಮಾ ಲ್ಯಾಂಡ್ಗೆ 50 ಕೋಟಿ ರೂಪಾಯಿ ಸಾಕೊಂಡಿದ್ರಂತೆ ಆ ಕಾಲದಲ್ಲಿ. ಯಾಕೆ ಧಾರ್ಮಿಕ ಸಂಸ್ಥೆಗಳಿಗೆ, ಈ ಬಡ್ಡಿ ವ್ಯವಹಾರಕ್ಕೂ, ಈ ರಾಜಕಾರಣಿಗಳಿಗೆ, ತುಂಬಾ ಜನ ಮಠಮಾನ್ಯಗಳೆಲ್ಲ ಆಯಾ ಜಾತಿಯ ರಾಜಕಾರಣಿಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಸಾಲ ಕೊಡ್ತಾರೆ. ನಿಮ್ಗೆ ಯಾಕೆ ಬೇಕು? ಜನಸಾಮಾನ್ಯರಿಗೆ ಏನು ಅನುಕೂಲ ಮಾಡಿದಿರ ನೀವು? ಮತ್ತೆ ನೀವು ಹೇಳ್ಬೋದು, ಏನಪ್ಪ ಬರೀ ಹಿಂದೂಗಳದೇ ಕೇಳ್ತೀನಿ, ಏನೋ ಮುಸಲ್ಮಾನರದಿಲ್ವಾ, ಈ ಕ್ರಿಶ್ಚಿಯನ್ರದಿಲ್ವಾ ಅಂತ. ನನಗೆ ಗೊತ್ತಿರೋಂಗೆ ಇವರು ಜಾಸ್ತಿ ಉಂಡಿ ಇಡೋದು, ತಟ್ಟೆ ಕಾಸು, ಮಗದೊಂದು ಮತ್ತೆ ಈ ಟಿವಿಲಿ ಬೇರೆ ಹನಿಷ್ಗಳ ಬತ್ತವಲ್ಲ ಕುತ್ಕೊಂಡು, ಅದು ಎಷ್ಟೋ ಥರ ಪೂಜೆ ಮಾಡಿಸ್ಬಿಡಿ, ಇವತ್ತು ಗ್ರಹಣ ಆಗಿದೆ, ನಿನ್ನ ಜಾತಕ ಸರಿ ಇಲ್ಲ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತೇಳಿ ದುಡ್ಡನ್ನು ಸುಲಿಗೆ ಹೊಡಿತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಮುಸಲ್ಮಾನರು ಕ್ರಿಶ್ಚಿಯನ್ರು ಆ ಥರ ಮಾಡ್ತಾ ಇದ್ದಾರೆ, ದಯವಿಟ್ಟು ಕಾಮೆಂಟ್ಗಳು ಹಾಕಿಲ್ಲ. ನೋಡಿ, ಇಂಥ ಕಡೆ ಮಾಡ್ತಾವ್ರೆ, ಈ ಥರ ಸುಲಿತಾವ್ರೆ, ಈ ಥರ ದೇವ್ರ ಹೆಸರಲ್ಲಿ, ಆಚರಣೆಗಳ ಹೆಸರಲ್ಲಿ, ಯಾವುದೋ ಪೂಜೆ ಹೆಸರಲ್ಲಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಇದೇ ಥರ ಮಾಡ್ತಾವ್ರೆ ಅಂತ ಗೊತ್ತಿದ್ರೆ ದಯವಿಟ್ಟು ಹಾಕಿ. ನನಗದು ಗೊತ್ತಿಲ್ಲ, ಅದು ಹೇಳ್ತಾ ಇಲ್ಲ ಅಷ್ಟೇ. ನನಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಪಟ್ಟಣ ಪ್ರದೇಶ, ನಾನು ಅವಾಗಲೇ ಹೇಳಿದೆ, ಪಟ್ಟಣ ಪ್ರದೇಶದಲ್ಲಿ ಯಾಕೆ ಅಷ್ಟು ಆತ್ಮಹತ್ಯೆ ಆಗ್ತಾ ಇಲ್ಲ ಅಂದರೆ, ಅವರು ಸಾಲ ತಗೊಳೋದು ಒಂದು ಯಾವ್ದಾರ ವ್ಯಾಪಾರಕ್ಕೋ ಬಂಡವಾಳ ಥರ ಆಗ್ತಾರೆ, ದುಡಿತಾರೆ. ಅದರಿಂದ ತರಕಾರಿ ಮಾರಕ್ಕಿರ್ಬೋದು, ಒಂದು ಸಣ್ಣ ಗೂಡಂಗಡಿ ಇಟ್ಕೊಂಡಿರ್ಬೋದು, ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ಬೋದು, ಏನೋಕ್ಕೆ ಅವನಿಗೆ ಬಂಡವಾಳ ಅಂತ ಹಾಕ್ತಾರೆ, ಒಂದು ವ್ಯಾಪಾರ ಮಾಡ್ತಾರೆ. ಇವತ್ತು ನಷ್ಟ ಆದರೂ ನಾಳೆ ಒಂದು ಲಾಭ ಬರ್ಬೋದು ಮತ್ತೊಂದು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಗೆ ನೆನಪಿರಲಿ, ಆಘಾತ ಆಗುತ್ತೆ. ಹೆಚ್ಚು ಜನ ಈ ಸಾಲಗಳನ್ನು ತಗೋತಾ ಇರೋದು ಅಯ್ಯಪ್ಪ ಸ್ವಾಮಿ ಹೋಗ್ಲಿಕ್ಕೆ, ಓಂ ಶಕ್ತಿಗೆ ಹೋಗ್ಲಿಕ್ಕೆ, ಸತ್ಯನಾರಾಯಣ ಪೂಜೆ ಮಾಡಿಸ್ಲಿಕ್ಕೆ, ಈ ಥರ ಪೂಜೆ ಪುರಸ್ಕಾರಗಳು ಇದಕ್ಕೆ ಖರ್ಚು ಮಾಡ್ತಾವ್ರೆ. ನಮ್ಮ ಜನಕ್ಕೆ ಬುದ್ಧಿ ಇಲ್ವಂಗಾರೆ? ಬುದ್ಧಿ ಇಲ್ವೇನ್ರಿ ಹಂಗಾರೆ? ಆಯ್ತಪ್ಪ, ಅವ್ನು ಕೊಡ್ತಾವನೆ ತಗೋತಾ ಇರೋದ ನೀವು? ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ರಲ್ಲ, ಯಾಕ್ರಿ ತಗೋತೀರಿ ನೀವು? ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ರ ನೀವು?
ಅಯ್ಯಪ್ಪ ಸ್ವಾಮಿ ಚೀಟಿ ಮಿಸ್ಸೇ ಇಲ್ಲ. ಓಂ ಶಕ್ತಿ ಯಾರು ಹೋಗ್ತಾ ಇರೋದು? ನಿಮ್ಮ ಸಿಕ್ಕಾಬಡೆ ಸಿಟಿವಂತರು ಮೇಲ್ವರ್ಗದವ್ರು ಯಾವನು ಅಯ್ಯಪ್ಪ ಸ್ವಾಮಿ ಹೋಗಲ್ಲ, ನಿಮ್ಮ ಓಂ ಶಕ್ತಿ ಹೋಗಲ್ಲ. ಎಲ್ಲ ಕೂಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸ್ ಕೆಲಸ ಮಾಡೋರು, ಈ ಆಟೋ ಓಡಿಸೋರು, ಈ ಥರ ಇಂಥವ್ರಿಗೆ ಇವ್ರಿಗೆ ಮಾತ್ರ ಅಯ್ಯಪ್ಪನ ಓಂ ಶಕ್ತಿನ? ದೊಡ್ಡವ್ರಿಗೇನಿಲ್ವಾ? ಸಾಲ ಮಾಡಿಕೊಂಡು ಧರ್ಮಸ್ಥಳ ಸಂಘ ಎತ್ಕೊಂಡು ಸಾಲ ಕಟ್ಕೊಂಡು ಓಂ ಶಕ್ತಿಗೆ ಹೋಗೋದೇನಿದೆ? ಮತ್ತು ಅವ್ರವ್ರಿಗೆ ಹೆಂಗ್ ಸೇರಿಸ್ಬಿಡ್ತಾರೆ. ಯಾರು ಈ ಧರ್ಮಸ್ಥಳ ಸಂಘ ಒಂದಷ್ಟು ಜನ ಇರ್ತಾರಲ್ಲ, ಓಂ ಶಕ್ತಿಗೆ ಹೋಗೋಣ, ದುಡ್ಡಿಲ್ಲ ಅಂದ್ರೆ ಬಿಡು, ಸಂಘ ತಗೊಬಿಡೋಣ ಸಲ, ಒಂದು ವರ್ಷ ಪೂರ್ತಿ ತೀರಿಸ್ತಾ ಇರೋದು ಅದನ್ನ. ಮುಂದಿನ ವರ್ಷಕ್ಕೆ ಮತ್ತೆ ಓಂ ಶಕ್ತಿಗೆ ಹೋಗಕ್ಕೆ ಮತ್ತೆ ತಗೊಳೋದು. ಅವ್ನು ಯಾರನ್ನ ನೋಡಕ್ ಹತ್ತರಿಂದ ನೋಡಕ್ ಅದೆಷ್ಟೋ ಲಕ್ಷ ಅಂತೆ, ಇನ್ನು ಸ್ವಲ್ಪ ಹತ್ರ ನೋಡಕ್ ಇನ್ನು ಸ್ವಲ್ಪ ಅಂತೆ. ಏನಕ್ಕೆ ಇವರೆಲ್ಲ? ಯಾವ ಪುರುಷಾರ್ಥಕ್ಕೆ? ಮತ್ತು ಒಂದ್ ಮನೆ ಸತ್ಯನಾರಾಯಣ ಪೂಜೆ ಮಾಡಿಸಿ ಜನ ಹೋಗ್ಬಿಟ್ಟು ಹೇಳ್ತಾರೆ, ಅವನು ಬರೀ ಇದನ್ನ ಕೇಳ್ಕೊಂಡವ್ರು ಆಗಲ್ಲ, ನೀವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ಆಯ್ತು ಸತ್ಯನಾರಾಯಣ ಪೂಜೆ ಅಂತ ಹೇಳ್ಬಿಟ್ಟು? ಈಗ ಯಾಕೆ ಬಂತು? ಹೆಚ್ಚಿನ ಅಂಶ ನಮ್ಮ ಹಳ್ಳಿಗಾಡಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು, ಅದರಲ್ಲೂ ವಿಶೇಷವಾಗಿ ಧರ್ಮಸ್ಥಳ ಸಂಘ ತಗೊಳೋರು ತಮ್ಮ ಮಕ್ಕಳಿಗೋ ಆರೋಗ್ಯಕ್ಕೋ ಮತ್ತೊಂದಕ್ಕೋ ಖರ್ಚು ಮಾಡ್ತಾ ಇಲ್ಲ, ಅಥವಾ ಸಣ್ಣ ಪುಟ್ಟ ವ್ಯವಹಾರಗಳು ಮಾಡೋಕ್ಕೆ ಏನಾದ್ರು ಒಂದು ಸಣ್ಣ ಸಣ್ಣ ಒಂದು ಕೋಳಿ ಸಾಕೋದು, ಕುರಿ ಸಾಕೋದು, ಮತ್ತೆ ಲಾಭ ಬರ್ತದೆ ಅದರಲ್ಲಿ. ಒಂದು ಹಸು ತಗೊಳೋದು, ಇನ್ನೇನಕ್ಕೂ ಖರ್ಚು ಮಾಡೋದು, ಅದೊಂದು ಬೆಳೆ ಹಾಕೋದು. ಬೆಳೆಗೆ ಮತ್ತೊಂದಕ್ಕೆಲ್ಲ ಪಂಚಾಯತಿನಾಗ ಕೊಡ್ತಾರಲ್ರಿ ನಿಮ್ಗೆ. ಇದನ್ನ ತಗೋತಾ ಇರೋದು ಬರ್ದೇ ಇರುವ, ವಾಪಸ್ ಬರಬಾರ್ದು ಅದು. ಅಂದ್ರೆ ಅಯ್ಯಪ್ಪ ಸ್ವಾಮಿ ದುಡ್ಡು ಖರ್ಚು ಮಾಡೋದು ಬರುತ್ತಾ ನಿಮ್ಗೆ? ಓಂ ಶಕ್ತಿ ಬರುತ್ತಾ ನಿಮ್ಗೆ? ಈ ಬೇರೆ ಬೇರೆ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾ ಬರುತ್ತಾ ನಿಮ್ಗೆ? ಇಲ್ಲ ಮಾತೆತ್ರೆ ನಾನು ಈ ಸಲ ಏನೋ ಮರಿ ಓಡಿಸ್ತೀನಿ ಅಂತ ಹೇಳೋದು, ಇನ್ನೇನೋ ಪುರ ಮಾಡಿಸ್ತೀನಿ ಅಂತ ಹೇಳೋದು, ಇದೇ ಖರ್ಚಿಗೆ ಇನ್ನೇನಾಗುತ್ತೆ? ಆತ್ಮಹತ್ಯೆ ಆಗಲಿ. ಮತ್ತೆ ಇದು ಕೇಳಕ್ಕಂತೂ ಕಠೋರವಾಗಿರುತ್ತೆ, ಬೇಸರ ಆಗುತ್ತೆ, ಅದ್ರ ನಿಜ. ಯಾಕೆಂದ್ರೆ ನಾನು ಸುಮ್ಮನೆ ಕುತ್ಕೊಂಡು ಹೇಳ್ತಾ ಇಲ್ಲ ಇದನ್ನ. ನಾನು ಒಂದು ಸಣ್ಣ ಮಟ್ಟ ಒಂದಷ್ಟು ಜನ ಕೇಳಿದ್ದೀನಿ, ಮತ್ತೆ ಇದ್ರ ಬಗ್ಗೆನೇ ಸರ್ವೆ ಮಾಡೋಂಥ ಪತ್ರಕರ್ತನ ಸ್ನೇಹಿತರಿದ್ದಾರೆ, ನಾನು ಅವ್ರನ್ನ ಕೇಳಿದ್ದೀನಿ. ಅವ್ರು ಖುದ್ದು ಹೇಳ್ತಾರೆ, ಇದ್ರ ಬಗ್ಗೆನೇ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸರ್ವೆನ ಮಾಡಿದ್ದಾರೆ ಅವರು. ಯಾಕೆ ಜನ ಆತ್ಮಹತ್ಯೆ ಮಾಡ್ಕೊತಾವ್ರೆ? ಈ ಧರ್ಮಸ್ಥಳ ಸಂಘ ಮತ್ತು ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಸಂಘಗಳು ಎಲ್ಲಿ ಖರ್ಚಾಗ್ತಾ ಇದೆ? ವಾಪಸ್ ಬರಲ್ಲ ದುಡ್ಡು, ಅದು ಮುಗೀತು. ಅಯ್ಯಪ್ಪ ಸ್ವಾಮಿ ಚೀಟಿ, ಓಂ ಶಕ್ತಿ ಚೀಟಿ, ಸುರಿ ಎಲ್ಲಿಂದ ತರ್ತಾರೆ? ಮತ್ತೆ ಮತ್ತೆ ಜನಗಳಿಗೆ ಕೆಲಸನೂ ಇಲ್ಲ ಇವಾಗ, ದುಡ್ಡೇ ಇಲ್ಲ ಇವಾಗ, ಸಂಪಾದನೆ ಇಲ್ಲ. ಒಂದು ತಿಳ್ಕೊಳ್ಳಿ, ಈ ರಾಜಕಾರಣಿಗಳು ಎಲ್ಲ ಒಂದೇನೆ. ಈಗ ನಿಮಗೆ ಒಂದು 25-30 ವರ್ಷದಿಂದ ಹಳ್ಳಿಗಳಲ್ಲಿ ನೋಡಿ, ಊರಿನ ಕೆಲಸ ಏನಾರು ಮಾಡಬೇಕು ಅಂದ್ರೆ ಊರಟ್ಟಿನ ಕೆಲಸ ಅಂದರು. ಊರಿನ ಕೆಲಸ ಒಂದು ಚರಂಡಿಲಿ ಮಣ್ಣು ತುಂಬಿಕೊಂಡ್ರದು, ಮತ್ತೊಂದು ಮಗದು ಏನಾರು ಇರ್ತಾ ಇತ್ತು. ಅಥವಾ ಇಬ್ಬಡಿ ಪಂಚಾಯತಿಲಿ ಮಾಡಿಸ್ತಾರೆ ಅಂತ ಇಟ್ಕೊಳ್ಳಿ. ಏನಾದ್ರು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮನೆಗೊಂದು ಬರ್ತಿದ್ರು, ಮನೆಗೊಬ್ರು ಬರ್ತಾರೆ, ಎಲ್ಲ ಸೇರ್ಕೋತಾ ಇದ್ರು, ಮಾಡ್ತಾ ಇದ್ರು. ಅಲ್ಲಿ ದುಡ್ಡು ಖರ್ಚಾಗೋದೇನಿಲ್ಲ. ಈಗ ಏನಾಗುತ್ತೆ ಅಂದ್ರೆ, ಏನಾರ ಮಾಡಬೇಕು ಅಂದ್ರೆ ಒಂದು 4 ಜನ ಸೇರ್ತಾ ಇರೋದು, ಯಾವನೋ ಪುಡಾರಿ ಬರ್ತಾನೆ, ನಾನು ಹಿಂಗೆ ಎಣ್ಣೆ ಹೊಡಿಸ್ತೀನಿ, ಮತ್ತೊಂದು ಮಾಡಿಸ್ತೀನಿ, ಯಾವನ ಕರ್ಸನ, ಫೋಟೋ ಬೇಕು ಅವನಿಗೆ, ವಿಡಿಯೋಗಳು ಬೇಕು, ಮತ್ತೊಂದು ಬೇಕು, ಪುಡಾರಿ ಉಟ್ಕೋತಾನೆ ಅಲ್ಲಿ. ಎಷ್ಟು ಜನ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಶಾಲೆಗಳನ್ನ ಹಾಸ್ಪಿಟ್ಲ್ ಬಗ್ಗೆ ಮಾತಾಡಿದ್ರೆ? ನಾನು ಇವತ್ತೊಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಉದಾಹರಣೆ ನಿಮ್ಮ ಶ್ರವಣಬೆಳಗೊಳ ಕೆರೆ. ಅವ್ರು ಡಾಕ್ಟರ್ ಹೇಳ್ತಾ ಇದ್ರು, ತುಂಬಾ ರಶ್ ಸರ್ ಅಲ್ಲಿ. ಯಾಕೆಂದ್ರೆ ಸುತ್ತಮುತ್ತ ಒಂದ್ ಕಡೆ ಇದೆ, ಅಲ್ಲಿ ಒಂದು ಈಗ ಅಲ್ಲಿ ಒಂದು ಸುತ್ತಮುತ್ತ ಇರೋ ಅಂತ ಹಾಸ್ಪಿಟ್ಲ್ಗಳಲ್ಲಿ ಸರಿಯಾಗಿ ನೋಡ್ತಾ ಇಲ್ಲ, ಮತ್ತೊಂದಿಲ್ಲ, ಒಂದು ಸಣ್ಣ ತರ್ಚ್ಕೊಂಡ್ ಗಾಯಕ್ಕೆ, ಇನ್ನೇನೋ ಒಂದು ಹಾವು ಕಚ್ಚಿತ್ಕೋ, ಎಲ್ಲದಕ್ಕೂ ಎಲ್ಲ ಇಲ್ಲೇ ಬರ್ತಾರೆ, ಅಲ್ಲೆಲ್ಲ ನೋಡ್ತಾ ಇಲ್ಲ ಸರಿಯಾಗಿ. ಇದನ್ನ ನಿಮ್ಮ ಹಳ್ಳಿಗಳಲ್ಲಿ ಎಷ್ಟು ಸತ ಪ್ರಶ್ನೆ ಮಾಡಿದ್ರ? ನಮ್ಮ ಶಾಲೆಗಳು ಹೆಂಗಾಗಿದೆ, ಎಷ್ಟು ಪಾಠ ಮಾಡ್ತಾವನ ಇಲ್ವಾ, ಏನ್ ಕತೆ, ಎಷ್ಟು ಗಂಟೆ ಬರ್ತಾವನೆ, ಮಕ್ಳು ಹೆಂಗ್ ಓದ್ತಾವ್ರೆ, ಇದ್ರ ಬಗ್ಗೆ ನೀವು ಯಾವತ್ತಾರು 4 ಜನ ಹೋಗಿ ಮಾತಾಡಿದ್ರಾ? ಇಲ್ಲ, ಬೇಕೇ ಆಗಿಲ್ಲ ಅದು. ಇವತ್ತು ಜನನು ಕೈ ಓಡಿಸ್ಬೇಕ್ರಿ, ಸುಮ್ಮನೆ ಎಲ್ಲ ಆಗ್ಬಿಡಲ್ಲ. ನಾವು ಬೇಕಾಬಿಟ್ಟಿರಕ್ಕಾಗಲ್ಲ, ನಮ್ಗೊಂದಷ್ಟು ಜವಾಬ್ದಾರಿ ಇರ್ತಲ್ವ. ಜನಕ್ಕೆ ಜವಾಬ್ದಾರಿ ಇರಲ್ವೇನ್ರಿ? ಜನ ಒಗ್ಗಟ್ಟ ನಿಂತ್ಕೊಂಡ್ರೆ ಏನ್ ಬೇಕಾದ್ರೂ ಆಗುತ್ತೆ. ನೀವು ಮಾಡಲ್ಲ. ನೀವೇ ಆತ್ಮ ಮುಟ್ಟು ನೋಡ್ಕೊಳ್ಳಿ. ನಿಮ್ಮ ಊರಿನ ಆಸ್ಪತ್ರೆ, ನಿಮ್ಮ ಊರಿನ ಶಾಲೆ, ಇದ್ರ ಬಗ್ಗೆ ನೀವು ಎಷ್ಟು ತಲೆ ಕೆಡಿಸ್ಕೊಂಡಿದ್ರ? ನೀವು ದೇವಸ್ಥಾನ ಕಟ್ಟಿಸ್ಕೊಡೋ ತಲೆ ಕೆಡಿಸ್ಕೊಂಡಂಗೆ ಬಲವಂತವಾಗಾರು ಮನೆ ಮನೆ ದುಡ್ಡೆತ್ತಿ ದೇವಸ್ಥಾನ ಕಟ್ಟಿಸ್ತಾರೆ ವಿನಃ ನಿಮ್ಮ ಮಕ್ಕಳು ಹೋಗುವ ಶಾಲೆಗೆ ನೀವು ಹೆಚ್ಚು ಕಮ್ಮಿ ಆದ ಹಾಸ್ಪಿಟ್ಲಿಗೆ ಹೋದಕ್ಕೆ ಒಂದ್ ದಿವಸನೂ ತಲೆ ಕೆಡಿಸ್ಕೊಳಲ್ಲ. ಹೌದ್ ತಾನೆ? ದಯವಿಟ್ಟು ಈಗಲಾದ್ರೂ ಸಹ ನೀವು ಈ ತರ ಸಾಲಗಳು ತಗೊಂಡು ಈ ದೇವರು ದಿಂಡ್ರು ಎಂತದಪ್ಪ ಹರಕೆ ಪೂಜೆ ಪುರಸ್ಕಾರ ಇದಕ್ಕೆ ಖರ್ಚು ಮಾಡಿ ಆಳ್ಬಿದ್ದೋಗ್ದಲೆ ಒಂದು ಒಳ್ಳೆ ರೀತಿ ನೀವೇನೋ ಒಂದು ಕುರಿನೋ ಕೋಳಿನೋ ಮತ್ತೊಂದು ಸಾಕಿ ವಾಪಸ್ ಬರಬೇಕು, ಅದಕ್ಕೆ ಮಾತ್ರ ಬಳಸಿ, ಇಲ್ಲಾಂದ್ರೆ ಬಳಸಬೇಡಿ. 26% 30% ಬಡ್ಡಿ ಬೀಳುತ್ತೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಾತಾಡಬೇಕು. ವೀರೇಂದ್ರ ಹೆಗಡೆ ಬಂತು ವಿವರಣೆ ಕೊಡಬೇಕು. ಮತ್ತೆ ನಿಮ್ಮಂಥ ಧಾರ್ಮಿಕ ಸಂಸ್ಥೆಗಳಿಗೆ ಯಾಕ್ರಿ ಬೇಕೆ ಬಡ್ಡಿ ವ್ಯವಹಾರ? ನಾಚಿಕೆ ಪಡೋಂಥ ವಿಚಾರಗಳು ಇವತ್ತು. ಜನ
ಇದಕ್ಕೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಹೇಳಿಲ್ವಾ ವಿಜಯ್ ಮಲ್ಯಂತವರು ತುಂಬ ಜನ ಓಡೋಗಿರ್ ಬಿಡಿ, ತುಂಬ ಜನಕ್ಕೆ ಇವರು ಯಾವನೂ ಅವ್ರು ಆತ್ಮಹತ್ಯೆ ಮಾಡ್ಕೊಳಲ್ಲ, ಸುಖವಾಗಿ ಅವರೇ, ಚೆನ್ನಾಗಿ ಅವರೇ, ಸರ್ಕಾರನವ್ರಿಗೆ ಕೊಡುತ್ತೆ. ಎಲ್ಲರೂ ಒಗ್ಗಟ್ಟಾಗಿದ್ರೆ ಇಂಥವು ನಡೆಯಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.